ಸರ್ ನಾವು ಸಿನಿಮಾ ಮಾಡೋದೇ ಜನಗಳಿಗೋಸ್ಕರ. ಅವ್ರು ಬಂದು ಖುಷಿ ಪಡೋದಕ್ಕಿಂತ ದೊಡ್ಡ ರಿವಾರ್ಡ್ ಒಬ್ಬ ಆ್ಯಕ್ಟರ್ಗೆ ಇನ್ನೊಂದಿಲ್ಲ. ಸೊ ನಮ್ಮ ಚಿತ್ರ ರಾಯಲ್ನ ಎಂಟರ್ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಫಸ್ಟ್ ಮೂವಿ ಲವರ್ಸ್ ನೋಡಿದ್ರು, ಈ ಮೂವಿ ಫ್ಯಾಮಿಲಿ ನೋಡಿದ್ರು. ಸೊ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ. ಆ್ಯಂಡ್ ಪ್ರತಿಯೊಬ್ಬರು ನೋಡಿ ಇಲ್ಲಿ ಇಷ್ಟೊಂದು ಜನ ನಮ್ಮ ಮೂವಿಗೆ ಬಂದು ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್, ಬಿಗ್ ಥ್ಯಾಂಕ್ಸ್ ಸರ್. ಕನೆಕ್ಟಿವಿಟಿ ಅನ್ನೋದಕ್ಕಿಂತ ನಾವು ಯಾವುದೇ ಕೆಲಸನ ಹಾನೆಸ್ಟಾಗಿ ಮಾಡೋ ಜನ ಅದನ್ನು ತೊಗೋತಾರೆ. ಡೆಫಿನೆಟ್ಲಿ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ. ಇವಾಗ ಈಗ ನೋಡಿ ನೈಟ್ ಶೋ ಇಷ್ಟು ಜನ ಇರೋದ್ರಿಂದ ಇನ್ನೂ ಹೆಚ್ಚು ಜನಕ್ಕೆ ತಲುಪುತ್ತೆ ಅನ್ನೋ ಭರವಸೆಲಿದ್ದೀವಿ. ಆ್ಯಂಡ್ ಆಲ್ಸೋ ನೋಡಿ ಇಲ್ಲಿ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆಗಿರೋರ್ಗೂ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಅಂದರೆ ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಥರ ಇದೆ ನಮ್ಮ ಮೂವಿ. ಅಮ್ಮಂದ್ರಿಗೆ ತುಂಬ ಇಷ್ಟ ಆಗುತ್ತೆ, ಮಕ್ಳುಗಳಿಗೆ ಇಷ್ಟ ಆಗುತ್ತೆ, ಒಂದು ತಾಯಿ ಸೆಂಟಿಮೆಂಟ್ ಇದೆ. ಸೊ ಒಂದು ಮುಜುಗರ ಇಲ್ಲದೆ ಒಂದು ವಲ್ಗರ್ ಸೀನ್ಸ್ ಇದೆ, ಎಂಟರ್ ಫ್ಯಾಮಿಲಿ ನೋಡೋ ಥರ ಸಿನಿಮಾ. ಸೊ ಎಲ್ಲರೂ ಮನೆ ಮಗ ಆಗಬೇಕು ಅಂತಲೇ ಸಿನಿಮಾ ಮಾಡಿರೋದು. ಸೊ ಎಲ್ಲರೂ ಮನೆ ಮಗ ಆಗಿರ್ತೀನಿ ಅಂತ ಅನ್ಸುತ್ತೆ ಸರ್. ಅದಕ್ಕೋಸ್ಕರನೇ ಸಿನಿಮಾ ಮಾಡೋದು. ಈಗ ಇಲ್ಲ ನನ್ನ ಕಿಸ್ ಬಂದು ಕಂಪ್ಲೀಟ್ ಲವರ್ಸ್ ನೋಡಿದ್ದು, ಬಟ್ ಈ ಫೀಲಿಂಗ್ ಬೇರೆ ಥರ ಇದೆ. ಆ್ಯಂಡ್ ಪ್ರತಿಯೊಬ್ಬರು ಅವ್ರ ಮನೆ ಮಗ ಥರ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಗೆಲ್ಲ ಇಲ್ಲೇ ಬಂದು ಆಶೀರ್ವಾದಗಳು ಮಾಡಿದ್ರು ಎಷ್ಟೊಂದು ಜನ, ಹಿಂಗೆ ಮಾಡಪ್ಪ ಚೆನ್ನಾಗಾಗಲಿ ನಿನ್ನ ಕೆರಿಯರ್ ಅಂತ. ಆ ಬ್ಲೆಸ್ಸಿಂಗ್ ಸಿಗೋದಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟಪಟ್ಟು 4 ವರ್ಷ ಆದಮೇಲೆ ತೆರೆ ಮೇಲೆ ಬಂದಿರೋದು. ಜನ ಎಷ್ಟು ಇಷ್ಟಪಡ್ತಾರೆ, ಜನ ನೋಡೋವರೆಗೂ ನಾನು ಸಿನಿಮಾ ಮಾಡ್ತೀನಿ ಸರ್. ಯಾಕಂದರೆ ನನಗೆ ಯಾರು ಬ್ಯಾಕ್ಗ್ರೌಂಡ್ ಇಲ್ಲ, ಜನನೇ ನನ್ನ ಬ್ಯಾಕ್ಗ್ರೌಂಡ್. ಅವ್ರು ಎಲ್ಲಿವರೆಗೂ ನನಗೋಸ್ಕರ ಒಂದು ಥಿಯೇಟ್ರಿಗೆ ನೋಡ್ತಾರೆ. ಯಾಕಂದ್ರೆ ಸೀರಿಯಲ್ನಿಂದನೂ ಕೈ ಹಿಡಿದು ಇಲ್ಲಿವರೆಗೂ ಅವರೇ ಕರ್ಕೊಂಬಂದಿರೋದು. ಅವ್ರು ಎಲ್ಲಿವರೆಗೂ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ ನಾನು ಡೆಫಿನೆಟ್ಲಿ ಮಾಡ್ತೀನಿ ಸರ್. ಅದು ಯಾವ ಥರನಾದರೂ ಆಗಿರ್ಬೋದು. ಅವ್ರಿಗಂತೂ ಅವ್ರು ಕೊಡೋ ದುಡ್ಡಿಗೆ ಮೋಸ ಆಗದಿರೋ ಥರ ಫೈಟ್ ಆಗಲಿ, ಡ್ಯಾನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಅದು ಎಷ್ಟೇ ಟಫ್ ಇರೋ ಪ್ರತಿ ಮೂವಿಗೂ ಒಂದು ಬೇರೆ ಕೊಡಬೇಕು ಅಂತಲೇ ಟ್ರೈ ಮಾಡ್ತಿರೋದು ಸರ್. ಎಷ್ಟು ಎನರ್ಜಿ ಕೊಡುತ್ತೆ ವಿರಾಟ್ಗೆ ಸರ್? ನಮಗೆ ಅಲ್ಲಿ ಏನೇ ಕೈ ಕಾಲು ಮುರಿದೋಗಿ ಟಯರ್ಡ್ ಆದರೂ ಆ ಟಯರ್ಡ್ ಅನ್ಸಲ್ಲ ಸರ್. ಯಾಕಂದರೆ ಜನ ಇಲ್ಲಿ ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತಿರೋದು ನೋಡಿದಾಗ ಇನ್ನೂ ಬೇಕಾದ್ರೆ ಇನ್ನೂ ಒಂದು ಸ್ಟೇಟ್ ಮಾಡ್ಕೊಳ್ಳೋಣ, ಇನ್ನೂ ಒಂದಷ್ಟು ಹೊಸ ಟ್ರೈ ಮಾಡೋಣ ಅಂತಲೇ ಅನಿಸುತ್ತೆ. ಯಾಕಂದರೆ ದುಡ್ಡಿಗಂತೂ ಡೆಫಿನೆಟ್ಲಿ ಮಾಡ್ತಾಯಿಲ್ಲ ಸರ್. ಇವತ್ತರೆಗೂ ನನ್ನ ಪ್ಯಾಷನ್ಗೋಸ್ಕರನೇ ಮಾಡ್ತಾ ಇರೋದು. ಯಾಕಂದರೆ ಜರ್ಮನಿಯಲ್ಲಿ ಕೆಲಸ ಎಲ್ಲ ಬಿಟ್ಟು ಬಂದು ಇಲ್ಲಿ ರಂಗಾಯಣ, ರಂಗಶಂಕರ, ಆಮೇಲೆ ಸೀರಿಯಲ್ಲು, ಸಿನಿಮಾ, ಸೊ ಒಂದೊಂದು ಹೆಜ್ಜೆ ಇಟ್ಕೊಂಡೇ ಬಂದಿರೋದು. ಒಂದು ಟೈಮ್ ಇದೆ ಅವಾಗ ಚೆನ್ನಾಗಿ ರೆಡಿ ಆಗಿಬಿಟ್ಟು ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ, ಮಾಲಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ. ಸೀರಿಯಲ್ ಮಾಡ್ಬೇಕಾರೆ ಯಾರು ರೆಕಗ್ನೈಸ್ ಮಾಡ್ತಾರ, ಒಂದು ಫೋಟೋ ತೊಗೊತಾರ ಅಂತ. ಅವಾಗ ಯಾರು ಒಂದು ಫೋಟೋ ತೊಗೊಂಡು ಖುಷಿ ಆಗ್ಬಿಡೋದು. ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಜರ್ನಿ 9 ವರ್ಷಕ್ಕೆ ಒಂದು ಸಿನಿಮಾ, ಒಂದು ಸೀರಿಯಲ್ ಅಷ್ಟೇ ಮಾಡಿದ್ದಿದ್ದು ನಾನು. ಸೊ ಒಳ್ಳೇದು ಮಾಡಬೇಕು. ಆ್ಯಂಡ್ ಕೆಲವು ಸಲ ಬಂದಿದ್ದು ಮಾಡೋಕ್ಕಾಗಲ್ಲ, ನಮ್ಗೆ ಬರೋದ್ರಲ್ಲಿ ಬೆಸ್ಟ್ ಪಿಕ್ ಮಾಡಬೇಕು. ಅಕಸ್ಮಾತ್ ಬೆಸ್ಟ್ ಬಂದಿಲ್ಲ ಅಂತಂದರೆ ಅದನ್ನು ಸೈಡ್ಗಿಟ್ಟು ಮತ್ತೆ ಬೆಸ್ಟ್ ಬರೋವರೆಗೂ ಕಾಯಬೇಕು. ಸೊ ಈ ಥರ ಸಿಚುವೇಶನ್ನೇ ಹೊರಗಡೆಯಿಂದ ಬಂದರೆ. ಬಟ್ ಥ್ಯಾಂಕ್ಸ್ ಟು ಜಯಣ್ಣ ಭೋಗಣ್ಣ ಸರ್ ಮತ್ತು ದಿನಕರ್ ಸರ್, ನನಗೋಸ್ಕರ ಒಂದು ಸ್ಟಾರ್ಗೆ ಖರ್ಚು ಮಾಡಿ ರಾಯಲ್ ಅಂತ ಸಿನಿಮಾನ ರಾಯಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಜನತೆ ರಾಯಲ್ ಆಗಿ ಮೆಚ್ಕೊಂಡಿದ್ದಾರೆ. ನೈಟ್ ಶೋಲಿ ಇಷ್ಟೊಂದು ಜನ ಫ್ಯಾಮಿಲಿ ಬಂದು ನೋಡಿ, ಶೋ ಮುಗಿದ್ರು ಎಲ್ಲ ಇಷ್ಟೊಂದು ಪ್ರೀತಿಯಿಂದ ನಿಂತ್ಕೊಂಡಿದ್ದಾರೆ ಅಂತಂದರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ತುಂಬ ಅಂದರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಸರ್. ಯಾಕಂದರೆ ಜರ್ನಿ ತುಂಬ ವರ್ಷಗಳಿಂದ ಬಂದಿರೋದು. ಸೊ ಇವತ್ತು ರಾಯಲ್ ಅಂತ ರಿಲೀಸ್ ಆಗಿದೆ, ಎಲ್ಲ ಕಡೆ ಚೆನ್ನಾಗಿ ಹೋಗ್ತಿದೆ. ಸೊ ಹೆಚ್ಚು ಜನ ನೋಡಬೇಕು, ಸಪೋರ್ಟ್ ಮಾಡಬೇಕು. ಅವ್ರ ಪ್ರೀತಿಗೋಸ್ಕರ ಇನ್ನೂ ಏನು ಮಾಡೋಕ್ಕೂ ರೆಡಿ ಸರ್. ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಫ್ಯಾನ್ಸ್ ಅಂತ ಕರೆಯಲ್ಲ, ನನ್ನ ಪುಟ್ಟ ಕುಟುಂಬ ಅಂತ ಹೇಳ್ತೀನಿ. ಬಿಕಾಸ್ ಮನೆಯವ್ರ ಮೇಲೆ ಎಲ್ರಿಗೂ ಕೇರ್ ಇರೋದು. ಸೊ ನನ್ನನ್ನು ಕೇರ್ ಮಾಡೋದು ಇವರೇ. ನಾನು ಯಾವಾಗಲೂ ಏನು ಹೇಳೋದಂದರೆ ಅನ್ಕಂಡೀಷನಲ್ ಲವ್ ಬರೀ ಫ್ಯಾನ್ಸ್ ಮಾತ್ರ ಸರ್. ಸೊ ಅಷ್ಟು ಪ್ರೀತಿಯಿಂದ ಎಲ್ಲರೂ ಅವ್ರವ್ರ ಕೆಲಸ ಬಿಟ್ಟು ಅವ್ರ ಲೈಫಲ್ಲಿ ಒಂದು 3 hours ನಮಗೆ ಕೊಡ್ತಾ ಇದ್ದಾರೆ ಅಂತಂದರೆ ನಾವು ಅದನ್ನು ಎಷ್ಟು ಶ್ರದ್ಧೆಯಿಂದ ಮಾಡಬೇಕು, ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು. ಯಾಕಂದ್ರೆ ಅವ್ರು ಕೊಡೋ 1 ರೂಪೀನೂ ಇಂಪಾರ್ಟೆಂಟ್. ಯಾಕಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಔಟಿಂಗ್ ಅಂದರೆ ಒಂದು ಸಿನಿಮಾ ನೋಡ್ಕೊಂಡು ಒಂದು ಊಟ ಮಾಡಿಸ್ಕೊಂಬರೋದೇ ಔಟಿಂಗ್. ಬಿಕಾಸ್ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿದ್ದು. ಸೊ ನಮ್ಮದೆಲ್ಲನೂ ಹಂಗೆ ಇರ್ತಾಯಿತ್ತು ಔಟಿಂಗ್. ಸೊ ಇವತ್ತು ಅವರು 2,000 ರೂಪಾಯಿನೋ 5,000 ರೂಪಾಯಿನೋ ಖರ್ಚು ಮಾಡ್ತಾಯಿದ್ದಾರೆ ಅಂತಂದರೆ ಆ ದುಡ್ಡಿಗೆ ವ್ಯಾಲ್ಯೂ ಕೊಡಬೇಕು, ಆ ದುಡ್ಡಿಗೆ ನಾವು ಎಫರ್ಟ್ ಹಾಕಬೇಕು. ಯಾಕಂದ್ರೆ ಆ ದುಡ್ಡಲ್ಲಿ 1 ರೂಪಾಯಿನೂ ಮೋಸ ಆಗಬಾರ್ದು. ಸೊ ಅದಕ್ಕೆ ಎವ್ರಿ ಡೇ ಹಾನೆಸ್ಟ್ ಎಫರ್ಟ್ ಹಾಕಿದ್ದೀವಿ ಸರ್. ಪ್ರೀತಿಗೆ ಏನು ಬೆಲೆ ಕಟ್ಟೋಕ್ಕಾಗಲ್ಲ ಸರ್. ಯಾಕಂದರೆ ಪ್ರೀತಿ ಅನ್ನೋದೇ ಆ ಥರ. ಅಂದರೆ ಏನು ಇಂಟೆನ್ಷನ್ ಇಲ್ಲದೆ ಅವ್ರಿಗೊಬ್ರಿಗೆ ಒಳ್ಳೇದಾಗಲಿ ಅಂತ ತೋರಿಸೋದು. ಸೊ ದರ್ಶನ್ ಸರ್ ಅಭಿಮಾನಿಗಳಾಗಿರ್ಬೋದು, ಆ್ಯಂಡ್ ಕನ್ನಡ ಸಿನಿಮಾ ಅಭಿಮಾನಿಗಳಾಗಿರ್ಬೋದು, ಪ್ರತಿಯೊಬ್ಬರು ಸರ್ ಅಭಿಮಾನಿಗಳೇ ಅಂತಾರೆ ಸರ್. ಎಷ್ಟೋ ಕುಟುಂಬಗಳು ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಸಿನಿಮಾ ನೋಡಿ ತುಂಬ ದಿನ ಆಯಿತು, ತುಂಬ ವರ್ಷಗಳಾಯಿತು, ತುಂಬ ಸಿನಿಮಾಗಳಾಯಿತು. ಇವಾಗ ಬರ್ತಾಯಿದ್ದೀವಿ ಥಿಯೇಟ್ರಿಗೆ. ಒಂದು ಫ್ಯಾಮಿಲಿ ಸಿನಿಮಾ ಕನ್ನಡದಲ್ಲಿ ಬಂದಿದೆ. ಲೈಕ್ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ತಾಯಿದ್ದೀವಿ. ಸೊ ಆ ಪ್ರೀತಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ನಾನು ಸದಾ ಚಿರಋಣಿ ಸರ್. ನಾಳೆ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇದೆ.
ಅದಾದಮೇಲೆ ನಾಳಿದ್ರದ್ದು ನಾಳೆ ಅಪ್ಡೇಟ್ ಮಾಡ್ತೀನಿ ಸರ್. ನಾಳೆ ಪಕ್ಕ ಮೈಸೂರಿಗೆ ಬರ್ತೀನಿ. ಆ್ಯಂಡ್ ಒಂದು ಲಾಸ್ಟ್ ಥಿಂಗ್ ಹೇಳಬೇಕು, ರಾಯಲ್ ಸಿನಿಮಾ ತುಂಬ ಹಾನೆಸ್ಟಾಗಿ ಮಾಡಿರೋ ಪ್ರಯತ್ನ. ನೀವು ಒಂದು ಸಲ ಬಂದು ಥಿಯೇಟ್ರಲ್ಲಿ ನೋಡಿ, ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ಚಿತ್ರತಂಡ ಪ್ರತಿಯೊಬ್ಬರು ಹಾನೆಸ್ಟಾಗಿ ಮಾಡಿದ್ದೀವಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ತುಂಬ ಹಾನೆಸ್ಟಾಗಿ ಒಂದು ಹೊಸ ಹುಡುಗಂಗೆ ಅಂದರೆ ನ್ಯೂ ಕಮ್ಮರಿಗೆ ಇಷ್ಟೊಂದು ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ. ಇವತ್ತು ನೀವು ಸಪೋರ್ಟ್ ಮಾಡಿದ್ರೆ ಈ ಥರ ಸಿನಿಮಾಗಳು ಗೆದ್ದರೆ ನೆಕ್ಸ್ಟ್ ನಂತರನೇ ಎಷ್ಟೋ ಜನ ಇಂಡಸ್ಟ್ರಿಯಲ್ಲಿ ಆಸೆ ಇಟ್ಕೊಂಡಿರೋರು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ. ಅವ್ರಿಗೆ ದುಡ್ಡು ಹಾಕೋಕ್ಕೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸು ಇರ್ತಾರೆ. ಸೊ ನೀವೆಲ್ಲ ಎಲ್ಲಿವರೆಗೂ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತೀರಾ. ನಾನು ಇರೋವರೆಗೂ, ನಾನು ಇಂಡಸ್ಟ್ರಿಲಿ ಇರೋವರೆಗೂ ನಾನು ಇಷ್ಟೇ ಹಾನೆಸ್ಟಾಗಿ, ಇಷ್ಟೇ ಡೌನ್ ಟು ಅರ್ತ್ ಆಗಿ, ಇಷ್ಟೇ ಪ್ರೀತಿಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದೆ ಬರ್ತೀನಿ. ಆ್ಯಂಡ್ ಅಷ್ಟೇ ಸರ್. ನೀವು ಕೊಡೋ ಒಂದೊಂದು ರೂಪಿಗೂ ನನ್ನ ಎಂಟರ್ಟೈನ್ಮೆಂಟ್ ಪಕ್ಕ ಅಂದರೆ ಯಾವತ್ತೂ ಟೇಕನ್ ಫಾರ್ ಗ್ರಾಂಟೆಡ್ ಆಗಿರಲ್ಲ. ಥ್ಯಾಂಕ್ ಯು.